ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಈಗ ಚಪ್ಪಲಿ ಎಸೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತನ ಬಂಧನದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ. ಏನು ಪ್ರದೀಪ್ ಈಶ್ವರ್ ಕಡೆಗೆ ಚಪ್ಪಲಿಯನ್ನು ತೂರಾಟ ಮಾಡಲಾಗಿತ್ತು. ವಿಚಾರಕ್ಕೆ ಈಗ ಬಂಧಿಸಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಎಂಬಂತಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಾರ್ಯಕರ್ತನನ್ನ ಬಂಧನ ಮಾಡಲಾಗಿತ್ತು. ಇದರ ವಿರುದ್ಧವಾಗಿ ಈಗ ನಿಖಿಲ್ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ. ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಈ ವಿಚಾರವಾಗಿ ಸಿಡಿದೆದ್ದಿದ್ದಾರೆ. ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದ 4 ಬಂಧನವಾಗಿದೆ. ಇಲ್ಲಿ ಬಂಧಿತರ ಮನೆಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಅಖಿಲ್ ರೆಡ್ಡಿ ಮನೆಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಇನ್ನು ಜೀಡಾ ಮಾಕನಹಳ್ಳಿಯಲ್ಲಿ ಜೆಡಿಎಸ್ ಕಾರ್ಯಕರ್ತ ಅಖಿಲ್ ರೆಡ್ಡಿ ಇರುವಂಥದ್ದು. ಬೆಳಗ್ಗೆ 11:30ಕ್ಕೆ ಅಖಿಲ್ ರೆಡ್ಡಿ ಮನೆಗೆ ನಿಖಿಲ್ ಭೇಟಿಯನ್ನ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರುವಂತಹ ಜೀಡಾ ಮಾಕಲಹಳ್ಳಿ ಕುಟುಂಬಸ್ಥರೊಂದಿಗೆ ಮಾತುಕತೆಯನ್ನ ಮಾಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ದಿನ ನಡೆದಂತಹ ಒಂದು ವಾಗ್ವಾದದಲ್ಲಿ ಪ್ರದೀಪ್ ಈಶ್ವರ್ ಕಡೆಗೆ ಜೆಡಿಎಸ್ನ ಕಾರ್ಯಕರ್ತರು ಚಪ್ಪಲಿಯನ್ನ ಎಸೆದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಬಂಧನ ಆಗಿರುವಂಥದ್ದು. ಜೆಡಿಎಸ್ ಕಾರ್ಯಕರ್ತರನ್ನ ಬಂಧಿಸಿರುವಂತಹ ವಿಚಾರಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ. ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಿಡಿದಿದ್ದಾರೆ. ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಬಂಧಿಸಲಾಗಿದೆ. ಇಲ್ಲಿ ಇದಕ್ಕಾಗಿ ಈಗ ಚಿಕ್ಕಬಳ್ಳಾಪುರದಲ್ಲಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಪ್ರದೀಪ್ ಈಶ್ವರ್ ಎಂಬಂತಾಗಿದೆ. ಯಾಕಂದರೆ ಪ್ರದೀಪ್ ಈಶ್ವರ್ ಜೆಡಿಎಸ್ ವಿಚಾರವಾಗಿ ಕುಮಾರಸ್ವಾಮಿಗೆ ತೋಳು ತಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಪ್ಪಲಿ ಎಸೆತವ ನಡೆದಿತ್ತು. ಚಪ್ಪಲಿಯನ್ನು ಎಸೆಯಲಾಗಿತ್ತು ಪ್ರದೀಪ್ ಈಶ್ವರ್ ಮೇಲೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಬಂಧಿಸಲಾಗಿದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಇದಕ್ಕೆ ಸಿಡಿದೆದ್ದಿದ್ದಾರೆ. ಏನು ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಂತ ಆಗಿದೆ. ಏನು ನಿಖಿಲ್ ಕುಮಾರಸ್ವಾಮಿ ಈಗ ಜೆಡಿಎಸ್ ಕಾರ್ಯಕರ್ತರನ್ನ ಬಂಧನ ಮಾಡಿರುವಂತಹ ವಿಚಾರಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅಂದರೆ ಏನು ಜೆಡಿಎಸ್ ಕಾರ್ಯಕರ್ತರು ಚಪ್ಪಲಿ ತೂರಾಟ ಮಾಡಿದರು. ಕೆಂಪೇಗೌಡ ಜಯಂತಿ ದಿನ ಚಿಕ್ಕಬಳ್ಳಾಪುರದಲ್ಲಿ ಏನು ಭಾಷಣ ಮಾಡುವಂತಹ ವೇಳೆಯಲ್ಲಿ ಪ್ರದೀಪ್ ಈಶ್ವರ್ ಏನು HD ಕುಮಾರಸ್ವಾಮಿ ಅವರಿಗೆ ತೋಳು ತಟ್ಟಿದ್ರು. ಈ ವಿಚಾರವಾಗಿ ಸಾಕಷ್ಟು ಕುಮಾರಸ್ವಾಮಿ ಬಗ್ಗೆ ಮಾತನಾಡಿದ್ರು. ಆ ವಿಚಾರವಾಗಿ ಏನು ಜೆಡಿಎಸ್ನ ಕಾರ್ಯಕರ್ತರು ಚಪ್ಪಲಿ ತೂರಾಟವನ್ನು ಮಾಡಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಬಂಧಿಸಲಾಗಿದೆ. ಅದೇ ವಿಚಾರಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಗರಂ ಆಗಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅನಿಲ್ ರೆಡ್ಡಿ ಮನೆಗೆ ಭೇಟಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಭೇಟಿ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರುವಂತಹ ಜೀಡಾ ಮಾಕಲಹಳ್ಳಿಯಲ್ಲಿ ಏನು ಅನಿಲ್ ರೆಡ್ಡಿ ಮನೆ ಇರುವಂಥದ್ದು. ಅನಿಲ್ ರೆಡ್ಡಿ ಮನೆಗೆ ಭೇಟಿ ನೀಡ್ತಾರೆ. ಕುಟುಂಬಸ್ಥರೊಂದಿಗೆ ಮಾತುಕತೆಯನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ನಡೆಸಲಿರುವಂಥದ್ದು. ಜೆಡಿಎಸ್ನ ಮುಖಂಡ ಅನಿಲ್ ಏನು ಚಿಕ್ಕಬಳ್ಳಾಪುರದಲ್ಲಿ ಅನಿಲ್ ಮನೆ ಇರುವಂಥದ್ದು, ಅನಿಲ್ ರೆಡ್ಡಿ ಮನೆ ಇರುವಂಥದ್ದು. ಅವ್ರ ಮನೆಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿಯನ್ನು ನೀಡಲಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ರಾಮು ಏನು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮು, ಏನು ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಬಂಧಿಸಲಾಗಿದೆ. ಇದೇ ವಿಚಾರಕ್ಕೆ ಈಗ ಜೆಡಿಎಸ್ ಕಾರ್ಯಕರ್ತರ ಬಂಧನವಾಗಿರುವಂತಹ ವಿಚಾರ ನಿಖಿಲ್ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತವಾಗ್ಲೂ ಲಕ್ಷ್ಮಿ, ಕಳೆದ ಒಂದು ಕೆಂಪೇಗೌಡ ಜಯಂತಿಯಲ್ಲಿ ಒಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆದ ಪ್ರಕರಣದಲ್ಲಿ 4 ಜನರನ್ನ ಬಂಧಿಸುವಂಥದ್ದು. 4 ಜನರನ್ನ ಬಂಧಿಸುವಂಥದ್ದು ಒಂದೊಂದಲ್ಲಾದ್ರೆ, ಎರಡನೇದು ತಗೊಂಡೋಗಿ ಏನು ಒಂದು ನ್ಯಾಯಾಂಗ ಬಂಧನದಲ್ಲಿ 14 ದಿನಗಳ ಜೈಲಿನಲ್ಲಿ ಇಟ್ಟಿರುವಂತ ಪ್ರಕರಣಕ್ಕೆ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಬಹುತೇಕ ಏನು ಜೆಡಿಎಸ್ನ ಒಂದು ನಾಯಕರು ಯಾರಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಒಂದು ಬಂಧನಕ್ಕೊಳಗಾಗಿರುವಂತವ್ರ ಮನೆಗೆ ಭೇಟಿ ನೀಡಿ ಧೈರ್ಯ ತುಂಬುವಂತ ಕೆಲಸಕ್ಕೆ ಜೆಡಿಎಸ್ನ ನಾಯಕರು ಮುಂದಾಗಿರುವಂತದ್ದು. ಈಗಾಗಲೇ ಬಹುತೇಕ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂತ ಏನು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಈಗ ಒಂದು ದಿನಕ್ಕೊಂದು ಟೆಸ್ಟ್ ಅಂತ
ಸಿಗೋ ನಿಟ್ಟಿನಲ್ಲಿ ಈ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಈಗಾಗಲೇ ಬಹುತೇಕ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಭಾಗಗಳಿಂದ ಏನು ಒಂದು ಕೆಂಪೇಗೌಡ ಜಯಂತಿಯಲ್ಲಿ ಬಂಧನ ಆಗಿರುವಂತಹ ಮುಖಂಡರು ಯಾರಿದ್ದಾರೆ ಇವ್ರ ಮನೆಗಳಿಗೆ ಭೇಟಿ ನೀಡುವಂಥದ್ದು, ಮತ್ತೆ ಒಂದು ಸಾಂತ್ವನ ನೀಡುವಂಥದ್ದು, ಮತ್ತೆ ಧೈರ್ಯ ತುಂಬುವಂತ ಕೆಲಸಕ್ಕೆ ನಿಖಿಲ್ ಕುಮಾರಸ್ವಾಮಿ ಮುಂದಾಗಿರುವಂಥದ್ದು. ಈಗಾಗ ಬಹುತೇಕ ಅವರ ತಂದೆಯ ವಿಚಾರದಲ್ಲೂ ಕೂಡ ಒಂದು ಪ್ರದೀಪ್ ಈಶ್ವರ್ ಒಂದು ಬಾಯಿ ಚಪಲಕ್ಕೆ ಹರಿಯಾಯ್ದಿದ್ರು. ಆದ್ರೂ ಕೂಡ ಈ ಒಂದು ಘಟನೆನ ಮರಕಾಕೋ ನಿಟ್ಟಿನಲ್ಲಿ ಮತ್ತೆ ಈ ಒಂದು ಕಾರ್ಯಕರ್ತರಿಗೆ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಒಂದು ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡುತ್ತಿರೋದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇನ್ನು ಏನು ಮುಂದುವರೆದ ಭಾಗವಾಗಿ ಇನ್ನು ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದ್ರು ಕೂಡ ಸಂಬಂಧಪಟ್ಟ ಕೆಲವರನ್ನ ಬಂಧಿಸಿ ಕೆಲವರನ್ನ ಬಂಧಿಸಲಿಲ್ಲ ಅನ್ನುವಂಥದ್ದು ಒಂದು ಕಾಂಗ್ರೆಸ್ನ ಒತ್ತಾಯ ಆಗಿರುತ್ತೆ. ಇನ್ನು JDS ನ ಮತ್ತು ಬಿಜೆಪಿಯ ನಾಯಕರು ತಳಮಳಕ್ಕೆ ಒಂದು ಘಟನೆ ಸಾಕ್ಷಿ ಆಗತ್ತೆ ಅಂತಾನೆ ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತವಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ JDS ಕಾರ್ಯಕರ್ತನ ಬಂಧನವಾದಂತಹ ವಿರುದ್ಧ ಈಗ ನಿಖಿಲ್ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ. JDS ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಬಂಧಿಸಲಾಗಿದೆ.